ಸಿದ್ದಾಪುರ ತಾಲೂಕಿನ ಹಂಗಾರಖಂಡದಲ್ಲಿ ನದಿ ಪೂಜೆ ಅಘನಾಶಿನಿ ಆರತಿ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಆದೇಶದಂತೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಲಹೆ ಸೂಚನೆಯಂತೆ ವೇದಮೂರ್ತಿ ವಿನಾಯಕ್ ಸುಬ್ರಾಯ್ ಭಟ್ ಮತ್ತಿಹಳ್ಳಿಯವರ ದಿವ್ಯ ಉಪಸ್ಥಿತಿ ಮತ್ತು ಮಾರ್ಗದರ್ಶನದಂತೆ ನಮ್ಮ ಪವಿತ್ರ ನದಿಯ ಉಳಿವಿಗಾಗಿ, ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಅಸ್ಮಿತೆಯ ಪುನರ್ಜೀವನಕ್ಕಾಗಿ ನದಿ ಪೂಜೆ ಅಘನಾಶಿನಿ ಆರತಿ ಕಾರ್ಯಕ್ರಮ ಹಂಗಾರಖಂಡದ ಜೇನುಕೊಡ್ಲುವಿನಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಮಾತನಾಡಿದ ವೇದಮೂರ್ತಿ ವಿನಾಯಕ್ ಭಟ್ ಮತ್ತಿಹಳ್ಳಿ ಅವರು, ನಾವು ಪರಿಸರವನ್ನು ಪೂಜಿಸಿದರೆ ಅದು ನಮಗೆ ಸದಾ ಒಳಿತನ್ನು ಮಾಡುತ್ತದೆ. ಪರಿಸರ ನಾಶ ಹಾಗೂ ನದಿಗೆ ವಿರುದ್ಧ ಕ್ರಿಯೆ ನಡೆಸಿದರೆ ನಮಗೂ ಕೆಡುಕು ಸದಾ ಆಗುತ್ತದೆ. ಪರಿಸರದ ವಿರುದ್ಧ ಕೆಡುಕು ಮಾಡುವವರ ಮನವೊಲಿಸಿ ಅವರಿಗೂ ಪರಿಸರದ ಮೇಲೆ ಪ್ರೇಮ ಉಂಟಾಗುವ ಹಾಗೆ ಮಾಡಬೇಕು. ನಾವು ದೇವರನ್ನು ಪೂಜಿಸಿದರೆ ನಮಗೆ ಯಾವತ್ತೂ ಒಳಿತಾಗುತ್ತದೆ ಎಂದರು. ಅನಂತಮೂರ್ತಿ ಹೆಗಡೆ ಮಾತನಾಡಿ, ಈಗಿನ ಪ್ರಪಂಚದಲ್ಲಿ ನಮ್ಮ ಬುಡಕ್ಕೆ ಯಾವುದು ಬರುತ್ತದೆಯೋ ಆವಾಗಲೇ ನಾವು ಎಚ್ಚೆತ್ತುಕೊಳ್ಳುವುದು. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಅಘನಾಶಿನಿ ನದಿ ನಮ್ಮದು. ಇದನ್ನು ನಾವು ಯಥಾಸ್ಥಿತಿ ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಹೊಣೆ. ನಾವು ಬದ್ಧರಾಗಿರೋಣ ಎಂದರು. ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಗೋಪಾಲಕೃಷ್ಣ ಹೆಗಡೆ ತಂಗಾರಮನೆ ಮಾತನಾಡಿ, ಅಘನಾಶಿನಿ ರಕ್ಷಿಸುವ ಕರ್ತವ್ಯ ನಮ್ಮದು. ಹಂಗಾರಖಂಡದಂತಹ ಪುಟ್ಟ ಊರಿನಲ್ಲೂ ಅಂತಹ ನದಿ ಪೂಜೆ ಅಘನಾಶಿನಿ ಆರತಿ ಕಾರ್ಯಕ್ರಮ ಏರ್ಪಡಿಸಿ ಉತ್ತಮವಾಗಿ ನಡೆಸಿದ್ದೀರಿ. ಇಂತಹ ಸಂಘಟನೆ ಹೀಗೆ ಎಲ್ಲ ಊರುಗಳಲ್ಲೂ ನಡೆಯಲಿ ಎಂದರು. ಅಘನಾಶಿನಿ ಆರತಿ ಕಾರ್ಯಕ್ರಮದ ಸಂಘಟಕರಾದ ಮಂಜುನಾಥ್ ಎಂ ಹೆಗಡೆ ಹಂಗಾರಖಂಡ ದಂಪತಿಗಳು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮವನ್ನು ಪಾಪನಾಶಿ ನದಿಗೆ ಆರತಿ ಬೆಳಗಿ ಪುಣ್ಯ ಪಾವನರಾಗಿ ನಮ್ಮ ನದಿ ನಮ್ಮ ನೀರನ್ನು ರಕ್ಷಿಸಿಕೊಳ್ಳಲು ನಾವೇ ಶ್ರಮಿಸಬೇಕು. ಎಲ್ಲರೂ ಬನ್ನಿ, ಪ್ರಕೃತಿ ಮಾತೆಯ ರಕ್ಷಣೆಗೆ ಕೈ ಜೋಡಿಸೋಣ. ಪರಮಪೂಜ್ಯ ಶ್ರೀಗಳವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಎಂದು ಅತಿಥಿಗಳಾಗಿ ಆಗಮಿಸಿದ ಸ್ವರ್ಣವಲ್ಲಿ ಮಠದ ಆಡಳಿತ ಮಂಡಳಿ ಸದಸ್ಯರಾದ ಎಂಆರ್ ಹೆಗಡೆ ಬಾಳೆಜಡ್ಡಿ ಮತ್ತಿಹಳ್ಳಿ ನುಡಿದರು. ಮತ್ತಿಹಳ್ಳಿ ಭಜನಾ ಮಂಡಳಿ ಕಲ್ಗದ್ದೆ, ತ್ಯಾಗಲಿ ಭಜನಾ ಮಂಡಳಿ, ಹಂಗಾರಖಂಡದ ಭಜನಾ ಮಂಡಳಿಯ ಮಾತೆಯರು ಮತ್ತು ಹಂಗಾರಖಂಡದ ಶ್ರೀ ನಾಗಚೌಡೇಶ್ವರಿ ಭಜನಾ ಮಂಡಳಿಯ ಶ್ರೀ ಮಹಾಬಲೇಶ್ವರಿ ಡಿ ಹೆಗಡೆ ಅವರ ಭಜನೆ ಸೇರಿದ ಎಲ್ಲರ ಮನ ಮುಟ್ಟಿ ತಟ್ಟಿತು. ಹಾಗೆ ಸುಂದರವಾಗಿ ಶ್ರೀದೇವರ ಭಜನೆ ನಡೆಸಿಕೊಟ್ಟರು. ಯಕ್ಷಗಾನದ ಪ್ರಸಿದ್ಧ ಭಾಗವತರಾದ ಶ್ರೀನಿವಾಸ್ ಭಾಗವತ್, ಮದ್ದಲಿಯ ಕುಮಾರ್ ಮಾಗೋಡು ಜಡ್ಡಿ, ಚಂಡೆ ಮಾಂತ್ರಿಕ ವಿಘ್ನೇಶ್ವರ ಗೌಡ ಕೆಸರಕೊಪ್ಪ, ಅಘನಾಶಿನಿ ಆರತಿ ಬೆಳಗೀರೆ ಆರತಿ ಎತ್ತೀರೆ ಎಂಬ ಪ್ರಸ್ತುತಿ ಯಕ್ಷಪದ್ಯ ಸೇರಿದ ಎಲ್ಲರ ಮನಸೂರೆಗೊಂಡು ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ತ್ಯಾಗಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 200ಕ್ಕೂ ಅಧಿಕ ಜನರು ನದಿ ಪೂಜೆ ಅಘನಾಶಿನಿ ಆರತಿ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾವನರಾದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.